ಹಲೋ, ನಮಸ್ಕಾರ. ವೆಲ್ಕಮ್ ಟು ನಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮತ್ತೆ ನ್ಯೂ ರೆಸಿಪಿ ಜೊತೆಗೆ ಬಂದಿರೋದು. ಇವತ್ತು ನಾನು ಮಾಡ್ತಾ ಇರೋದು ವೆಜ್ ರೋಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಇದಕ್ಕೆ ಇವಾಗ ಆಯಿಲ್ ಗರಂ ಆಗಿದೆ. ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಗೋಬಿನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಕ್ಯಾರೆಟ್ ಮತ್ತು ಗ್ರೀನ್ ಚಿಲ್ಲಿ. ಇವಾಗ ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಇನ್ನೂ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು. ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಬೇಕು, ಬಟ್ ನಮ್ಮ ಹತ್ರ ಇರಲಿಲ್ಲ, ನಾವು ಅದನ್ನು ಸ್ಕಿಪ್ ಮಾಡಿದ್ದೀವಿ. ಸೊ ನಿಮ್ಗೆ ಯಾವ್ದ್ಯಾವ್ದು ಇಷ್ಟ ಅದನ್ನು ವೆಜಿಟೇಬಲ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕೊರಿಯಂಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಬಂದಿದೆ ಅಂತ. ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ 1-2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ವೆಜ್ ರೋಲ್ ಫಿಲ್ಲಿಂಗ್ ರೆಡಿ ಆಗಿದೆ. ಇವಾಗ ಇದು ಸ್ವಲ್ಪ ಮೈದಾನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು 10 ಮಿನಿಟ್ಸ್ ಆಯಿತು. ಇವಾಗ ಇದನ್ನು ಮಾಡೋಣ ಬನ್ನಿ. ಇವಾಗ ಪ್ಯಾನ್ ಇಟ್ಕೊಳ್ಳೋಣ. ಇವಾಗ ಸಣ್ಣದಾಗಿ ಇಷ್ಟು ಹಿಟ್ಟು ತಗೊಂಡು ರೋಲ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ಹಿಟ್ಟು. ಇವಾಗ ಇದನ್ನು ಮಾಡೋಣ ಬನ್ನಿ. ಇವಾಗ ಈ ಥರ ಮಾಡಿಕೊಂಡು ಇದಕ್ಕೆ ಫೋಲ್ಡ್ ಮಾಡ್ಕೊಂಡು ಬಿಡೋಣ. ಹಿಂಗೆ ಅಲ್ಲ. ಇವಾಗ ಇದಕ್ಕೆ ರೋಲ್ ಮಾಡ್ಕೊಳ್ಳೋಣ. ಹಿಂಗೆ ರೌಂಡಾಗಿ. ಇವಾಗ ಇದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಇದಕ್ಕೆ ಆಯಿಲ್ ಹಚ್ಕೊಳ್ಳೋಣ. ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ. ಇವಾಗ ಇದು ರೆಡಿ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ನ ಹಚ್ಕೊತಾ ಇರೋದು. ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ನ ಇದು ಮಾಡ್ಕೊತಾ ಇರೋದು, ಹಚ್ಕೊತಾ ಇರೋದು. ಇವಾಗ ಇದು ರೆಡಿ ಆಗಿದೆ. ಇದು ಆವಾಗಲೇ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಫಿಲ್ಲಿಂಗು, ಅದನ್ನು ಹಾಕೊಳ್ಳೋಣ. ಇವಾಗ ಇದನ್ನು ರೋಲ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ರೆಡಿ ಮಾಡ್ಕೊತಾ ಇರೋದು. ನೋಡಿ ಹೇಗೆ ಬಂದಿದೆ ಅಂತ ನಮ್ಮ ವೆಜ್ ರೋಲು. ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ಇದನ್ನು ಕಟ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ. ನೋಡಿ ಯಾವ ಥರ ಬಂದಿದೆ ಅಂತ ನಮ್ಮ ವೆಜ್ ರೋಲು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ. ನಮ್ಮ ಕಮೆಂಟಲ್ಲಿ ನಮಗೂ ಕೂಡ ತಿಳಿಸಿ ಹೇಗೆ ಬಂದಿದೆ ಅಂತ.